ನಾನ ಯಾಕೆ ಮೊದಲು ಮಾತಾಡ್ತನು ಅಂದ್ರೆ ನಗುದ. ಯಾಕಂತಂದ್ರೆ ಎತ್ತುಗಳಿಗೆ ಹೂಡಿ 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 ಹೆಗಲು ಬಂದಿರ್ತೈತೆ. ಅದಕ್ಕಿನ್ನ ಭಾಳ ಎತ್ತ ಹುಡಿಯೋದು. ಅದನ್ನ ಎತ್ತ ಹೂಡಿ ಕಾಲು ನೋವಾಗ್ಯಾವು ಮತ್ತು ಹೆಗಲು ಬಂದೈತೆ. ಅದಕ್ಕೆ ನಾನೇ ಎರಡು ಮೊದಲು ಮಾತಾಡಿ ಹಿಂದಿನಿಂದ ಇನ್ನು ತಯಾರಾಗಿರ್ತಕ್ಕಂಥ ಕಾಟೇವರಿ ಕುದುರೆ ತಯಾರಾಗೈತಿ ಶಿವಣಿಸಿ ಒಳಗೆ. ಅದಕ್ಕೆ ಹಿಂದಿನ ಮಾತಾಡಕ್ರಿ ಅಂದಾಗ ಭಾಳ ಸಂತೋಷ, ನೀವು ಮಾತಾಡ್ತಿದ್ರೆ ಮಾತಾಡುತ್ತೆ ಅಂತ ಹೇಳಿ ಅವ್ರು ಹೇಳ. ಅದಕ್ಕೆ ನಾನೇ ಮೊದಲು ಮಾತಾಡ್ತೀನಿ. ಎಲ್ಲರೂ ಒಮ್ಮೆ ಇದು ಲಕ್ಷ್ಮೀ ದೇವಿಯ ಜಾತ್ರೆ, ಇದು ತಾಯಿಯ ಒಂದು ಜಾತ್ರೆ. ಇಂಥ ಜಾತ್ರೆ ಒಳಗೆ ತಾವೆಲ್ಲ ಭಾಳ ಹುರುಪಿನಿಂದ ಕೂಡಿರ್ಬೇಕು ಮತ್ತು ಸಂತೋಷದಿಂದ ಇರಬೇಕು. ಅಷ್ಟ ಮನಸ್ಸು ಸ್ವಚ್ಛ ಇರಬೇಕು. ಇನ್ನು ಕೈಯ ಬಾಯಿ ಕಾಲ ಇವೆಲ್ಲ ಸ್ವಚ್ಛ ಆಗಬೇಕಾಗ್ತಂದ್ರೆ ಇಂಥ ಸ್ಥಳಕ್ಕೆ ಬಂದ ಆ ದೇವಿಯ ಸ್ತೋತ್ರವನ್ನು ಮಾಡಿದ್ರಿ ಅಂತಂದ್ರೆ ನಿಮ್ಮ ಬಾಯಿ ಸ್ವಚ್ಛಿ, ಕೈಯಿಂದ ಚಪ್ಪಾಳೆ ಹಾಕಿರಿ ಅಂದ್ರೆ ಕೈ ಸ್ವಚ್ಛಿ, ಕಾಲಿನಿಂದ ನಡ್ಕೊತ ಬಂದರೆ ಕಾಲು ಸ್ವಚ್ಛಿ, ಕೈಯಿಂದ ದೇವರ ಮೂರ್ತಿಯನ್ನು ನೋಡ್ರಿ ಅಂದ್ರೆ ಕಣ್ಣು ಸ್ವಚ್ಛಿ. ಹೀಗೆಲ್ಲ ಮಹಾತ್ಮರು ಬರ್ದಾರ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಬಾಯಿ ಇದ್ದವ್ರ ಅನ್ರಿ, ಬಾಯಿ ಇದ್ದವ್ರಿಗೆ ಅನ್ನಕ್ಕೆ ಬರೋದಿಲ್ಲ. ಯಾಕೆ ಬಾಯಿ ಹೋಗ್ಯಾವು ಅಂತಂದ್ರೆ ಮೊದಲು ಹೇಳ್ತೇನೆ. ಕೆಲವು ಮಂದಿ ಬಾಯಿ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ. ತಮ್ಗೊಳ್ರೆ ಇವು ಹುಡುಗರು ಅಂದ್ರೆ ಗೌಡ್ರ ನಾಯಿ ಇವು ಹಿಂಗೆ ಮಾಡುವಳು. ಅವು ಕುಲ್ಕರ್ಣಿ ಆದ್ರೆ ಸ್ವಲ್ಪ ಅನ್ಸ್ತಾರ, ಗೌಡ್ರ ಅನ್ಸಂಗಿಲ್ಲ. ಸುಮ್ಕೊಂಡ್ರಿ ಅವ. ಇನ್ನು ನಿಮ್ದಾಯ್ತು ಮುಂದೆ ನೀವು ದೊಡ್ಡವರಾಗಿ ನೀವ ಕಾರ್ಯಕ್ರಮ ನಡೆಸಾವ್ರಿ. ಈಗ ಹೆಂಗ ಮಾಡಕ್ಕೆ ನೋಡ್ಕೊಂಡು ಸ್ವಲ್ಪ. ಅದಕ್ಕೆ ಕಾಲ ಕೈಯ ಕಣ್ಣ ಮೂಗ ಮೇಲೆ ನಾಲಿಗೆ ಇರ್ಲಿಕ್ಕಾಗಿ ಕಾಲಹರಣ ಪೂಜೆ ನೀವು ಬಿಟ್ಟಿರಪ್ಪಯ್ಯ. ಕಾಲ ಎಮ್ಮೆ ಬಂದ ನಿಮ್ಮ ಕಾಲ ಹಿಡಿದು ಎಳೆಯುವಾಗ ತಾಳ ತಾಳಂದರೆ ಹೇಗೆ ತಾಳಿರಪ್ಪಯ್ಯ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆದಿರಪ್ಪಯ್ಯ. ಹಣ ಕೆಟ್ಟು ಹೋಗುವಾಗ, ಗುಣ ಕೆಟ್ಟು ಹೋಗುವಾಗ ಗಣವಾದ ಬಾಯಿಗೆ ಬಿದ್ದು ಕೆಟ್ಟಿರಪ್ಪಯ್ಯ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮ ಸಿಕ್ಕಿತೇನಿರಪ್ಪಯ್ಯ. ಸಂತರ ಸಂಘವಿಲ್ಲ, ಕಂತೂರನ ಧ್ಯಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಹೀಗೆ ಮಹಾತ್ಮರು ಬರೀತಾರೆ. ಅದಕ್ಕೆ ಕೈಯ ಕಾಲ ಕಣ್ಣ ಯಾಕೆ ಬಾರು ಅಂತಂದ್ರೆ ಮಹಾತ್ಮರು ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಏನು ಕೊಡ್ತಾರೆ ಅಂತಂದ್ರೆ, ಹಿಂದೆ ಗುರುಲಿಂಗ ಜಂಗಮ ದಾಸೋಹಂ ಬಿಟ್ಟ ಕಾರಣ ಮುಂದೆ ಹುಟ್ಟುವರು ಕುರುಡನಾಗಿ, ಕುಂಟನಾಗಿ, ನಪುಂಸಕನಾಗಿ, ದಿಶೆಗೇಡಿಯಾಗಿ, ಮಹಾಹೇಶಿಯಾಗಿ ಕಷ್ಟಪಡ್ತಿದ್ದರಯ್ಯ ಅಖಂಡೇಶ್ವರ ತಿಳ್ಕೊಂಡು ಅಖಂಡೇಶ್ವರ ವಚನದೊಳಗೆ ಈ ಮಾತನ್ನ ಬೈತಾರೆ. ಯಾಕೆ ಕೈ ಹೋದು, ಕಾಲು ಹೋದು, ಕಣ್ಣು ಹೋದು ಅಂತಂದ್ರೆ ಮೊದಲು ಮನುಷ್ಯ ಜನ್ಮ ಇತ್ತು, ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಬರಬೇಕಾಗಿತ್ತು ಅಂತಂದ್ರೆ ಒಬ್ಬರು ಮಹಾತ್ಮರು ಒಂದು ಮಾತನ್ನು ಬರೀತಾರೆ. ಏನು ಅಂತಂದ್ರೆ, ಪಾಪ ಪುಣ್ಯ ಸಮತಾಗಡಿ ಪರಿಚನರದೇ ಮಾಡಿ. ಪಾಪ ಪುಣ್ಯಗಳ ಮಿಶ್ರಣದಿಂದ ಎರಡೂ ಸಮ ಆದಾಗ ಮನುಷ್ಯ ಜನ್ಮ ಬರ್ತದ. ಪಾಪ ಹೆಚ್ಚಾದ್ರೂ ಬರಂಗಿಲ್ಲ, ಪುಣ್ಯ ಹೆಚ್ಚಾದ್ರೂ ಬರಂಗಿಲ್ಲ. ಪಾಪ ಹೆಚ್ಚಾತಂದ್ರೆ ಕ್ರಿಮಿಕೀಟಾದ ಜಂತುಗಳಿಗೆ ಹೋಗಕ್ಕಾಕತಿ, ಪುಣ್ಯ ಹೆಚ್ಚಾತಂದ್ರೆ ಸ್ವರ್ಗದಲ್ಲಿ ದೇವತೆಗಳಾಗಿ ಹುಟ್ಟಕ್ಕಾಕತಿ, ಅಲ್ಲಿ ಮನುಷ್ಯ ಜನ್ಮ ಸಿಗಂಗಿಲ್ಲ. ಎರಡರ ನಡುಮಧ್ಯದಲ್ಲಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಬರೆದಾರ. ಹಂಗ ಮನುಷ್ಯ ಜನ್ಮ ಇತ್ತು, ಸದ್ಗುರುಗಳ ಭೇಟಿ ಆದ್ರು, ಪರಮಾತ್ಮ ಭೇಟಿ ಆದ, ದೇವರ ಭೇಟಿ ಆದ, ಅವರೇ ಸದ್ಗುರು. ಆವಾಗ ಏನು ಮಾತಾಡಿದೆ ಅಂತಂದ್ರೆ, ಆ ಗುರುವಿನ ತಿರಸ್ಕಾರ ಮಾಡಿದಿ, ಗುರುವಿನನ್ನ ಬಿಟ್ಟಿ. ಸದ್ಗುರುಗಳು ಪರಮಾತ್ಮನ ಸ್ವರೂಪ ತಿಳ್ಕೊಂಡು ಲಿಂಗವನ್ನು ಕೊಟ್ಟಿದ್ರು, ಲಿಂಗವನ್ನು ಒಗದಿ, ಲಿಂಗವನ್ನು ಬಿಟ್ಟಿ. ಅಷ್ಟೇ ಅಲ್ಲ, ಜಂಗಮ ರೂಪವಾಗಿರ್ತಕ್ಕಂಥ ಮಹಾತ್ಮರನ್ನು ತಿರಸ್ಕಾರ ಮಾಡಿ ಅವ್ರಿಗೊಂದು ತೊಟ್ಟ ಅನ್ನ ಕೊಡಲಿಲ್ಲ, ಒಂದು ಗುಟಕ ನೀರು ಕೊಡಲಿಲ್ಲ ತಿಳ್ಕೊಂಡ ಇಂಥವರು ಈ ಮೂರನ್ನು ಬಿಟ್ಟದ್ರ ಸಲುವಾಗಿ ಮುಂದೆ ಹುಟ್ಟುವರು ಕುರುಡನಾಗಿ, ಕುಂಟನಾಗಿ, ನಪುಂಸಕನಾಗಿ, ದಿಶೆಗೇಡಿ. ಇವರೆಲ್ಲ ಏನಾಗಿ ಹುಡ್ತಾರಪ್ಪ ಅಂದ್ರೆ ಹಿಂಗೆ ಮಾಡಿದವರು ಮುಂದೆ ಕುಂಟ್ರು, ನಪುಂಸಕರಾಗಿ ಹುಡ್ತಾ ಇರ್ತ ಬರ್ದಾರ. ಹಂಗ ಈಗ ಯಾರಿಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಕರದಾರ ಅವ್ರ ಹಿಂದೆ ಬಿಟ್ಟಾರು ಅಂತ ಇದರಿಂದ ಪ್ರಮಾಣ ಸಿದ್ಧ ಆಯಿತು. ಅದಕ್ಕೆ ನಮಗೆಲ್ಲ ಚಲೋ ಅದಾವಪ್ಪ ಅಂತಂದ್ರೆ ನಾವೇನು ಮಾಡಿದೀವಿ ಅಂತ ನೀವು ಕೇಳ್ಬೋದು. ಅದನ್ನು ಹೇಳ್ಯಾರ ಅವ್ರು. ಏನ
ಹಿಂದೆ ಮಾಡಿದ ಸಕಲ ಪಾತಕವು ಬೆಂದು ಹೋಗುವುದು ಬ್ರಹ್ಮ ಚಿಂತೆಯಲ್ಲಿದ್ದರೆ ಹೇಳಲಿಲ್ಲದ. ತಂದೆ ತಾಯಿಗಳು ಧನ್ಯರು, ಆತನ ಬಂಧು ಕುಲವೆಲ್ಲ ಪಾವನ ಪಾವನ ಅಂತ ಬರ್ದಾರ. ಹಿಂದೂ ಚಲೋ ಇತ್ತು ಜನ್ಮ. ಅವಾಗ ಗುರುಗಳು ಭೇಟಿಯಾದರು, ಅವಾಗ ಮಹಾತ್ಮರು ಭೇಟಿಯಾದರು, ಅವಾಗ ಸನ್ಯಾಸಿಗಳು ಭೇಟಿಯಾದರು, ಪೂಜ್ಯರು ಭೇಟಿಯಾದರು. ಭಕ್ತಿ ಭಾವದಿಂದ ಅವ್ರನ್ನ ಪೂಜಾ ಮಾಡಿದಿ, ಹೇಳ್ತಕ್ಕಂಥ ಮಾತುಗಳನ್ನ ಕೇಳಿದಿ. ಅದಕ್ಕೆ ನಿನ್ನ ಶರೀರ ಶುದ್ಧವಾಗಿ ಹುಟ್ಟೈತಿ, ಕಣ್ಣದಾವು, ಕೈಯದಾವು, ಕಾಲದಾವು, ಎಲ್ಲ ಅದಾವು ಅಂತ ಮಾತುಗಳು ಬರೀತಾರೆ. ಅದಕ್ಕೆ ಎಲ್ಲ ಒಳ್ಳೇದಾಗಿರ್ಲಿ ಅಂದ್ರಿ ಅನ್ರಿ, ನಮ್ಮನ್ನ ಅವರ ಕುಡ್ಡ ಆಗಲಿ ಅಂದ್ರೆ ಸುಮ್ಕೊಂಡ್ರಿ. ಜೈ ಮಂಗಲಂ ಜೈ ನಮಃ.